ತುರ್ಲಿವಾಲ್ ಸಾಹೇಬ್ರೆ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಮಾತಾ ಮಂಜಮ್ಮ ಜ್ಯೋತಿ ಅಮ್ಮನವರಿಗೆ, ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷರಾದಂತಹ ಹನುಮಂತಪ್ಪರವರೇ, ಅವಂತಿಕರವರೇ, ಬಹಳಷ್ಟು ಜನ ಇದ್ದಾರೆ. ಈಗಾಗಲೇ ಸಮಯ ಮೀರಿ 12:30ಗೆ ಪ್ರಾರಂಭ ಮಾಡಲು ಇವತ್ತು 2:30 ಆಗ್ತಾ ಇದೆ. ಹೆಚ್ಚಿನ ಸಮಯ ತೆಗೆದುಕೊಂಡ್ರೆ ಇನ್ನು ಬಹಳಷ್ಟು ಮಾತಾಡ ಹಿರಿಯರಿರೋದ್ರಿಂದ ವೇದಿಕೆ ಮೇಲೆ ಇರುವಂತಹ ಗಣ್ಯಾತಿ ಗಣ್ಯರೇ, ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಅಕ್ಕ ತಂಗಿಯಂದಿರೇ, ಅಣ್ಣ ತಮ್ಮರೇ, ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕರು, ನೋವುಂಟು ಮಾಡಿದವರೇ ನಮಗೆ ಪ್ರೀತಿಗೆ, ಕಾಲೆಳೆದವರೇ ನಮಗೆ ಶಕ್ತಿದಾತರು, ಪ್ರೀತಿ ಕೊಟ್ಟಂತವರೇ ನಮಗೆ ದೇವರುಗಳ ಎಂಬ ಸಿದ್ಧಾಂತದಲ್ಲಿ ಪತ್ರಕರ್ತರಾದ ನಾವುಗಳು ದೀಪದ ಬುಡದಲ್ಲಿ ಕತ್ತಲು ಎನ್ನುವಂತೆ ನಿಜಕ್ಕೂ ಪತ್ರಕರ್ತರ ಸ್ಥಿತಿ ಬಹಳಷ್ಟು ಶೋಚನೀಯದಿಂದ ಕೂಡಿದೆ. ಇವತ್ತು ಪ್ರತಿ ತಾಲೂಕಿನಲ್ಲಿಯೂ ಅಮ್ಮಮ್ಮ ಅಂದ್ರೆ ಒಂದು 25 ಜನ, ಇಲ್ಲ ಹೆಚ್ಚಂದ್ರೆ ಒಂದು 30ರಿಂದ 40 ಜನ ಒಂದು ತಾಲೂಕಲ್ಲಿ ಸಿಗಬಹುದು. ಇವತ್ತು ರಾಜ್ಯಾದ್ಯಂತ 170 ಅಧಿಕ ತಾಲೂಕುಗಳಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವಂತಹ ಪತ್ರಕರ್ತರಿಗೆ ಯಾವುದೇ ಸಂಬಳ, ಯಾವುದೇ ಅನುಕೂಲತೆಗಳು ಇಲ್ಲದ ಒಂದು ದುರದೃಷ್ಟ. ಇವತ್ತು ರಾಜ್ಯದಲ್ಲಿ 100% ಪತ್ರಕರ್ತರಲ್ಲಿ ಸರ್ಕಾರ ಕೇವಲ 10% ಪತ್ರಕರ್ತರಿಗೆ ಮಾತ್ರ ತಾರತಮ್ಯ ಮಾಡ್ತಾ, ಅದು ಕೇವಲ ಅಕ್ರೆಡಿಟೇಷನ್ ಕಾರ್ಡ್ ಒಂದು ಕೊಡೋದು ಬಿಟ್ರೆ ಇನ್ನು ಯಾವುದೇ ರೀತಿಯ ಸವಲತ್ತುಗಳು ಇವತ್ತು ರಾಜ್ಯದಲ್ಲಿ. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಜೀವನದಲ್ಲಿ. ತಮ್ಮ ತಾಲೂಕಲ್ಲಿ ಅನೇಕ ಪತ್ರಕರ್ತರು ವಿಜಯವಾಣಿಯಿಂದ ಹಿಡ್ಕೊಂಡು ಸಂಯುಕ್ತ ಕರ್ನಾಟಕದಿಂದ ಹಿಡ್ಕೊಂಡು ಇನ್ನು ಅನೇಕ ದಿನಪತ್ರಿಕೆಗಳು, ಕನ್ನಡಪ್ರಭ ಇರ್ಬೋದು, ಸಂಯುಕ್ತ ಕರ್ನಾಟಕ, ಯಾರಿಗೂ ಸಂಬಳ ಇಲ್ಲ. ಇವತ್ತು ಸಂಬಳ ಇಲ್ಲದೆ ಇದ್ರು ನಿಸ್ವಾರ್ಥವಾಗಿ ಜನರಿಗೋಸ್ಕರ ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಸೇತುವೆಯಾಗಿ ಇವತ್ತು ಕಾರ್ಯನಿರ್ವಹಿಸ್ತಿರೋದು ಇವತ್ತು ನಮ್ಮ ಪತ್ರಕರ್ತರಿಗೊಂದು ಹೆಮ್ಮೆಯ ವಿಚಾರ ಅಂತ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆ. ಇವತ್ತು ನಮ್ಮ ದೇಶದಲ್ಲಿ ಕಾಕಿ ಕಾದಿ ಕಾವಿ ದಿಕ್ಕು ತಪ್ಪಿದಂತ ಸಂದರ್ಭದಲ್ಲಿ ಅವರನ್ನ ಸರಿದಾರಿ ತರುವ ನಿಟ್ಟಿನಲ್ಲಿ ಒಂದು ಏನಾದ್ರೂ ಶಕ್ತಿ ಇದ್ರೆ ಅದು ಪತ್ರಕರ್ತರಿಗಂತ ಒಂದು ಎದೆ ತಟ್ಟಿ ನಾನು ಇವತ್ತು ನಿಮ್ಮ ಮುಂದೆ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಇಂಥ ಇವತ್ತು ಸರ್ಕಾರಗಳನ್ನ ಬುಡಮೇಲು ಮಾಡುವಂತಹ, ಸರ್ಕಾರಗಳನ್ನ ಕಿತ್ತು ಹಾಕುವಂತಹ ಸರ್ಕಾರಗಳನ್ನ ತರುವ ನಿಟ್ಟಿನಲ್ಲಿ ಇವತ್ತು ಪತ್ರಕರ್ತರು ಬಹಳಷ್ಟು ಬುದ್ಧಿಶಕ್ತಿಯಿಂದ ಆ ಶಕ್ತಿ ನಮ್ಮಲ್ಲಿ ಇದ್ರೂ ಇವತ್ತು ನಮ್ಮ ಜೀವನ ಕಟ್ಟಿಕೊಳ್ಳಲಿ ನಾವು ವಿಫಲರಾಗಿದ್ದೀವಿ. ಕಾರಣ ನಮ್ಮಲ್ಲಿ ಒಗ್ಗಟ್ಟಿಲ್ಲದಿರುವುದು. ಇವತ್ತು ಇವತ್ತು ರಾಜಕಾರಣದಲ್ಲಿ ಹಲವಾರು ರೀತಿಯ ಪಕ್ಷಗಳು ಇರುವ ರೀತಿಯಲ್ಲಿ ಇವತ್ತು ನಮ್ಮ ಸಂಘಟನೆಯಲ್ಲಿನೂ ಒಂದ್ 2-3 ಸಂಘಟನೆ ಇದೆ. ನಮ್ಮಲ್ಲೇ ಹೊಡೆದಾಳ ನೀತಿಯಿಂದ ಇವತ್ತೇನ್ ಲಾಭ ಪಡೆದಂತ ಪತ್ರಕರ್ತರು ನಮಗೊಂದು ಸಿಕ್ಕರೆ ಸಾಕಲ್ಲಪ್ಪ ಅಂದ್ಬಿಟ್ಟು ಬೇರೆ ಬಗ್ಗೆ ಆಲೋಚನೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಕಾನೀಪದಲ್ಲಿ ಉಟ್ಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕಿಳಿದು ಇವತ್ತು ಬಂದಂತ ಸರ್ಕಾರಗಳು ಎಲ್ಲಕ್ಕೂ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಆದ್ರೂ ನಮ್ಮ ಕೂಗು ಅರಣ್ಯ ರೋದನ ಆಗಿದೆ ಹೊರತು ಯಾವ ಸರ್ಕಾರಗಳು ಕಿವಿಗೊಡ್ತಾ ಇದೆ. ಇವತ್ತು 15 ಬಜೆಟ್ ಮಂಡಿಸಿದಂತಹ ರಾಜ್ಯದ ಏಕೈಕ ಮುಖ್ಯಮಂತ್ರಿ ಅಂದ್ರೆ ಅದು ಸಿದ್ದರಾಮಯ್ಯ. ಸಂತೋಷ ಸಿದ್ದರಾಮಯ್ಯ ಬಗ್ಗೆ. ಇವತ್ತು 58,000 ಕೋಟಿ 5 ಗ್ಯಾರಂಟಿಗಳ ನೀಡುವುದರ ಮುಖಾಂತರ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ದಾಖಲೆ ನಿರ್ಮಿಸಿದರೆ ನಿಜ. ಇವತ್ತು ಶಕ್ತಿ ಯೋಜನೆ ಅಡಿ 2.5 ಕೋಟಿ ಮಹಿಳೆಯರಿಗೆ ರಾಜ್ಯಾದ್ಯಂತ ಇವತ್ತು ಉಚಿತವಾಗಿ ಬಸ್ಸಲ್ಲಿ ಓಡಾಡಕ್ಕೆ ಮಾಡಿಕೊಟ್ಟಂತ ಒಂದು ಧೀಮಂತ ವ್ಯಕ್ತಿ ಅಂದ್ರೆ ಸಿದ್ದರಾಮಯ್ಯ. ಸಂತೋಷ. ಅಲ್ಲಿ ನಮ್ಮ ತಾಯಂದಿರು, ನಮ್ಮ ಅಕ್ಕ ತಂಗಿಯರೇ ಓಡಾಡೋದು. ಸಂತೋಷ. ಇವತ್ತು ನಾವು ಪತ್ರಕರ್ತರು ಏನ್ ಪಾಪ ಮಾಡಿದೀವಿ ಅಂತ ನನ್ನ ಒಂದು ಪ್ರಶ್ನೆ ಈ ವೇದಿಕೆ ಮೂಲಕ ಸಿದ್ದರಾಮಯ್ಯರಲ್ಲಿ ಇವತ್ತು ಇಲ್ಲಿನ ಕಾಂಗ್ರೆಸ್ ಶಾಸಕರು ಏನಿದ್ದಾರೆ ಬಸವನಗೌಡರು, ತುರ್ಲಿವಾಲ್ ಸಾಹೇಬರು ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಾವು ಅನೇಕ ಹೋರಾಟಗಳು ಬಂದಂತ ಪ್ರತಿ ಸರ್ಕಾರಗಳ ಮುಂದೆ ಇಡ್ತಾ ಇದೀವಿ. ಇವತ್ತು ಗ್ರಾಮಾಂತರ ಮಟ್ಟದಲ್ಲಿ ಬಸ್ ಪಾಸ್ ಪತ್ರಕರ್ತರಿಗೆ ಅವರು ತಮ್ಮ ಸ್ವಂತ ಜೀವನ ಇಲ್ಲ ಮಾವನ ಮನೆಗೆ, ಅತ್ತೆ ಮನೆಗೆ, ಹೆಂಡತಿ ಮನೆಗೆ ಹೋಗಕ್ಕೆ ಹೇಳ್ತಾ ಇಲ್ಲ. ನಾವು ಸಮಾಜನ ಸುಧಾರಿಸುವ ನಿಟ್ಟಿನಲ್ಲಿ ಜೊತೆಗೆ ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಸಂಪರ್ಕ ಸೇತುವೆಗಾಗಿ
ನಾವು ಬಸ್ ಪಾಸ್ ಕೇಳ್ತಾ ಇದ್ವಿ. ಅದು ಏನು, ಕೇವಲ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದು. ಆ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದಕ್ಕೆ ಕೇವಲ ಒಂದು 7 ರಿಂದ 8 ಕೋಟಿ ಆಗುತ್ತೆ. ಇರೋದು ನಾವು 16,000 ಪತ್ರಕರ್ತರಲ್ಲಿ ಈಗಾಗಲೇ 2,500 ಪತ್ರಕರ್ತರ ಅಕ್ರೆಡಿಟೇಷನ್ ರೂಪದಲ್ಲಿ ಇವತ್ತು ಬಸ್ ಪಾಸ್ ಪಡೆದಿದ್ದಾರೆ. ಇನ್ನು ಉಳಿದಂತ 90% ಪತ್ರಕರ್ತರಿಗೆ ನಮ್ಮ ದೊಡ್ಡ ಮಟ್ಟದ ಹೋರಾಟ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದ್ದಿರ್ಬೋದು, ಇಲ್ಲ ಬೆಳಗಾಂ ಅದು ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಬೃಹತ್ ಹೋರಾಟಗಳು ಕಳೆದ 2 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ. ಈ ವರ್ಷನೂ ನಾಳೆ ಡಿಸೆಂಬರ್ ಅಲ್ಲಿ ಮತ್ತೊಂದು ಬೃಹತ್ ಹೋರಾಟಕ್ಕೆ ಈಗಾಗಲೇ ಪ್ರಾರಂಭಗೊಳ್ತಾ ಇದ್ದೀವಿ. ಈ ಸಲ ನಾವು ಅರೆಸ್ಟ್ ಆಗಿ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಇವತ್ತು ಇಡೀ ನಮ್ಮ ಕಾನೂನು ಧ್ವನಿ ಅದಕ್ಕೆ ಸಿದ್ಧರಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ಸಿದ್ದರಾಮಯ್ಯ ಅವರು 2024 ಫೆಬ್ರವರಿಯಲ್ಲಿ ನಮ್ಮ ಹೋರಾಟವನ್ನು ಮನಗೊಂಡು ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದಕ್ಕೆ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಘೋಷಣೆ ಆಗಿದೆ ಹೊರತು ಇನ್ನೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಈಗಾಗಲೇ ವಾರ್ತಾ ಇಲಾಖೆ ಆ ಗೈಡ್ಲೈನ್ಸ್ ಏನ್ ರೂಪಿತ ಮಾಡಬೇಕಿತ್ತು ರೂಪಿತ ಮಾಡಿ ಈಗಾಗಲೇ 2 ತಿಂಗಳಾಯ್ತು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಅನೇಕ ಸವಾಲುಗಳ ಮಧ್ಯೆ ಬಹಳಷ್ಟು ತಮ್ಮ ರಾಜಕೀಯ ಕೆಸರಾಟಗಳಲ್ಲಿ ಈ ಪತ್ರಕರ್ತನ ಇವತ್ತು ಮರೆತಿದ್ದಾರೆ. ಆದಷ್ಟು ಬೇಗ ಈ ಒಂದು ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಸಿಗ್ಬೇಕಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಸಕರ ಮುಖಾಂತರ ಅದೇ ದೊಡ್ಡ ಮಾಡೋದಿಲ್ಲ, ಇಡೀ ಜಿಲ್ಲಾ ಮಟ್ಟದಲ್ಲಿ ಓಡಾಡಕ್ಕಂತ ಕೇಳಿದ್ರು. ಆದ್ರೂ ದೇವ್ರು ಕೊಟ್ರು ಪೂಜಾರಿ ಕೊಡಲಿಲ್ಲ ಅನ್ನುವಂತೆ ಇವತ್ತು ಸರ್ಕಾರ ಕೊಡ್ತೀವಿ ಅಂತಂದ್ರೂ ಇವತ್ತು ಅದಕ್ಕೊಂದು ಮಾನದಂಡ ಬೇಕಲ್ಲ. ಆ ಮಾನದಂಡ ರೂಪಿಸ್ಬಿಟ್ಟು ಗೈಡ್ಲೈನ್ಸ್ ಈಗಾಗಲೇ ವಾರ್ತಾ ಇಲಾಖೆ ಸರ್ಕಾರಕ್ಕೆ ಸಲ್ಲಿಸಿದರು. ಅದನ್ನು ನಾನು ವಾರ್ತಾ ಇಲಾಖೆ ಜಂಟಿ ನಿರ್ದೇಶಕರು ಹಾಗೂ ಕೆಲವು ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ, ಸರ್ ಮಾನದಂಡ ಈಗಾಗಲೇ ನಮ್ಮಿಂದ ಸರ್ಕಾರಕ್ಕೆ ಕಳಿಸಿದ್ವಿ. ಏನಪ್ಪ ಮಾನದಂಡ ಅಂದ್ರೆ ಪತ್ರಿಕೆಗಳು ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕಂತ ಒಂದು. 2ನೇದು ಕಾಯಂ ನೇಮಕಾತಿ ಆದೇಶ ಇದ್ರೆ ಮಾತ್ರ ಕೊಡ್ತೀವಂತ. ಇವತ್ತು ನನ್ನ ಒಂದು ಪ್ರಶ್ನೆ ಸರ್ಕಾರಕ್ಕೆ, ಇವತ್ತು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಇವತ್ತು ಮಹಿಳೆಯರಿಗೆ ರಾಜ್ಯಾದ್ಯಂತ ಓಡಾಡಕ್ ಕೊಟ್ಟಿದ್ದಾರೆ, ಏನ್ ಮಾನದಂಡ ಇದೆ ಅಂತ ಕೊಟ್ಟಿದ್ದೀರಿ? ಕೇವಲ ಆಧಾರ ಕಾರ್ಡ್. ಇವತ್ತು ನಮ್ಮ ಮಾನದಂಡಗಳು ಇವತ್ತು ನಮಗೆ ಡೆಲ್ಲಿಯಿಂದ 6ನೇ ಸರ್ಟಿಫಿಕೇಟ್ ಏನಿದೆ, ರಿಜಿಸ್ಟ್ರೇಷನ್ ಆಫ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾ, ಅಲ್ಲಿಂದ ನಮಗೆ ಬಂದಿದೆ. ಜೊತೆಗೆ ನಮ್ಮ ನಿರಂತರವಾದ ಏನ್ ಪ್ರಸಾರ ಇದೆ ಪತ್ರಿಕೆಗಳನ್ನ ತಗೊಳ್ಳಿ, ನಮ್ಮ ಸಂಪಾದಕರುಗಳು ಅವ್ರ ಪತ್ರಕರ್ತರು ಯಾರು ತಮ್ಮಲ್ಲಿ ಸೇವೆ ಸಲ್ಲಿಸಿದ್ರೆ ಅಂತ ಈ 3 ಸಾಕು ನಿಮಗೆ ಒಂದು ಬಸ್ ಪಾಸ್ ಕೊಡಕ್ಕಾಗಿ. ಇವತ್ತು ಅದು ಬಿಟ್ಬಿಟ್ಟು ಕೊಡಲಾರದ ದೃಷ್ಟಿ ಇಟ್ಕೊಂಡ್ಬಿಟ್ಟು ಕಾಯಂ ನೇಮಕಾತಿ ಆದೇಶ ಕೇವಲ 10 ರಿಂದ 12,000 ಪತ್ರಕರ್ತರು ಕೇಳ್ತಾ ಇದ್ರಲ್ಲ, ಇದು ಎಷ್ಟು ಮಟ್ಟ ಸರಿ ಅಂತ ನನ್ನ ಒಂದು ಪ್ರಶ್ನೆ ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ. ಕಡೆಗೆ ಈ ವೇದಿಕೆ ಮೂಲಕ ಇನ್ನೊಂದು ತಿಂಗಳು ಗಡುವು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಒಂದು ವೇಳೆಗೆ ಸರ್ಕಾರ ಏನಾದ್ರೂ ನಮಗೆ ಬಸ್ ಪಾಸ್ ಕೊಡದೇ ಇದ್ರೆ ರಿಟ್ ಫೈಲ್ ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡ್ತೀವಿ. ಇವತ್ತು ಮಹಿಳೆಯರಿಗೆ ಕೊಟ್ಟಿದ್ದೀರಿ, ಅನೇಕ ಹೋರಾಟಗಳು ನಾವು ಹಗಲು ರಾತ್ರಿ ಮಾಡ್ತಾ ಇದ್ದೀವಿ. ಒಂದು ಜಿಲ್ಲಾ ಮಟ್ಟದಲ್ಲಿ ಓಡಾಡಕ್ಕೆ ಇಷ್ಟು ಮಾಡಿ ಇವತ್ತು ಸರ್ಕಾರಕ್ಕೆ ಇರೋದು ಇವತ್ತು ಏನ್ ಟ್ಯಾಕ್ಸ್ ಬರ್ತಾ ಇವತ್ತು 58,000 ಖರ್ಚು ಮಾಡ್ತಾರೆ. ಇವತ್ತು ಸರ್ಕಾರಕ್ಕೆ ಅವ್ರು ಮಾಡಂತ ಕಾರ್ಯಗಳನ್ನ ನಾವು ಪ್ರಚಾರ ಪಡಿಸಕ್ಕೆ ನಾವು ಬೇಕು. ನಮಗೆ ಕೊಡಕ್ಕೆ ಸವಲತ್ತು ಒಂದು ಬಸ್ ಪಾಸ್ ಇಷ್ಟು ಮೀನಾಮೇಷ ಎಣ್ತಾ ಇದ್ರೆ ಇದು ಒಂದು ಸಾಮಾಜಿಕ ಅಧಿಕಾರಕ್ಕೆ ಇದು ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಶಾಸಕರು ಈ ನಿಟ್ಟಿನಲ್ಲಿ ತಮ್ಮ ಒಂದು ಉದ್ಘಾಟಕರ ನುಡಿಯಲ್ಲಿ ಹೇಳುವುದಂತ ನಾನು ಭಾವಿಸ್ತಾ ಇದ್ದೀನಿ, ಆಶಾ ಮನೋಭಾವ ಇದೀನಿ ಅಂತ ಹೇಳ್ತಾ, ಶಾಸಕರಿಗೆ ಮತ್ತೊಂದು ಮನವಿ. ಇವತ್ತು ನಿಮ್ಮ ಮಸ್ಕಿ ವ್ಯಾಪ್ತಿಯಲ್ಲಿ ನಮ್ಮ ಪತ್ರಕರ್ತರು ಏನಿದ್ದಾರೆ, ಅನೇಕ ರೀತಿಯ ನಿಮ್ಮಲ್ಲಿ ಪಕ್ಷಗಳು ಇರುವ ರೀತಿಯಲ್ಲಿ ನಮ್ಮಲ್ಲಿನೂ 2-3 ಸಂಘಟನೆಗಳು. ನಾವು ಸಂಘಟನೆ ಏನೇ ಇದ್ರು ನಾವೆಲ್ಲ ಒಂದೇ ಪತ್ರಕರ್ತ ಅಂತ ಈ ವೇದಿಕೆ ಮೂಲಕ ಹೇಳ್ತಾ, ನಮ್ಮ ಪತ್ರಕರ್ತರು ಬಹಳಷ್ಟು ಬಡತನದಿಂದ ಆ ರೀತಿ ಜೀವನ ಸಾಗಿಸ್ತಾರೆ. ಇವತ್ತು ನಿನ್ನೆ ರಾತ್ರಿ ನಾನು ಇಲ್ಲಿ 11 ಗಂಟೆಗೆ ಬಂದಾಗೆ ಐಬಿಗೆ ಹೋದೆ. ಕಾಲುವೆ ಪಕ್ಕದಲ್ಲಿ ಒಂದು ಐಬಿ ಇದೆ. ಸ್ವಲ್ಪರಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ನನ್ನ ಗಾಡಿ ಆ ಕಾಲುವೆಯಲ್ಲಿ ಬಿದ್ದುಬಿಟ್ಟು ನಾವೇ ಇವತ್ತು ಶಿವನ್ ಪಾದ ಸೇರ್ತಾ ಇದ್ವಿ ಅಂತ ಅನಿಸ್ತಾ ಇದೆ. ಆದ್ರೂ ನಿದ್ದೆ ಇಲ್ಲ. ಐಬಿಗೆ ಹೋಗಿದ್ದೀವಿ, ಒಂದು ಬೆಡ್ಶೀಟ್ ವ್ಯವಸ್ಥೆ ಇಲ್ಲ, ಯಾವುದೇ ರೀತಿಯಿಂದ ಒಂದು ಅಂತಹ ಸ್ಥಿತಿಯಲ್ಲಿ ರಾತ್ರಿ ಜಾಗರಣೆ ಮಾಡಂತ ಪ್ರತಿ ವರ್ಷ ನಾವು ಶಿವರಾತ್ರಿ 1 ಜಾಗರಣೆ ಮಾಡ್ತಾ ಇದ್ವಿ. ಇವತ್ತು ಈ ವರ್ಷ 2 ಜಾಗರಣೆ ಮಾಡಿದ್ವಿ. ಅದು ಆದ್ಮೇಲೆ ರಾತ್ರಿ ಎಲ್ಲ ಗೆಸ್ಟ್ಗಳು ಬರ್ತಾ ಇದ್ರು. ಪಾಪ ಅವ್ರು ಬರಂತ ಇರೋದು ಪಾಪ ನಮ್ಮ ವಿರೂಪಾಕ್ಷ ಸ್ವಾಮಿ ಅವರು ಅಂತರ್ಗಂಗೆನಲ್ಲಿ ರಾತ್ರಿ ನನಗೆ 3 ಗಂಟೆಗೆ ಫೋನ್ ಬರುತ್ತೆ, ಸ್ವಾಮಿಯರೇ ಹಿಂಗೆ ರಾಜ್ಯ ಅಧ್ಯಕ್ಷರು ಬಂದಿದ್ರು ಅವಂತಿಕರು,
ನೀವು ಹೋಗಿ ಕರ್ಕೊಂಬನ್ನಿ ಸರ್, ಇಲ್ಲಿಂದ 8 ಕಿಲೋಮೀಟರ್ ಐತೆ ನಾ ಬರಕಂದಾಗೆ ಒಬ್ಬ ರಾಜ್ಯಾಧ್ಯಕ್ಷರಾದ ನಾನು ರಾತ್ರಿ ಕೂಡಲೇ ಪಾಪ ಮಹಿಳೆಗೆ ಎಲ್ಲಿ ತೊಂದರೆ ಆಗ್ತದೆ ಅಂದ್ಬಿಟ್ಟು ಅವ್ರು ವಾಲ್ಮೀಕಿ ಸರ್ಕಲ್ ಹತ್ರ ಇದ್ದಾಗ ಅವ್ರನ್ನ ಕರ್ಕೊಂಡು ಅಂತ ಒಂದು ಸಂದರ್ಭದಲ್ಲಿ ರಾತ್ರಿ 3:30ಗೆ ಕರ್ಕೊಂಡು ಬಂದ್ಬಿಟ್ಟು ಹುಟ್ಟಂತ ಸಂದರ್ಭದಾಗೆ ಬಹಳಷ್ಟು ನೋವಾಗ್ತಾ ಇದೆ ಈ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಬೆಳಗ್ಗೆ ನಿದ್ದೆನೆ ಬರಲಿಲ್ಲ, ಒಂದು ಅರ್ಧ ತಾಸಿಗೆ 4:15 ಆಯ್ತು. ಇನ್ನೇನ್ ಮಾಡೋದು, ಸ್ವಾಮಿಯವರ ಪರಿಸ್ಥಿತಿ ಹೆಂಗಿದೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಂತರ್ಗಂಗೆಗೆ ಪ್ರಯಾಣ ಮಾಡಿದೆ. ನನ್ನ ಕಾಲದಲ್ಲಿ ಹೋಗ್ತೀನಿ, ಅಲ್ಲಿ ಕೇಳ್ಕಂತ ಸ್ವಾಮಿ ಮನೆ ತೋರಿಸಿದ್ರು. ಸ್ವಾಮಿಯವರು ಅಷ್ಟೊತ್ತಿಗೆ ಇನ್ನೊಂದು ಫೋನಲ್ಲಿ ಯಾರಿಗೂ ಮೆಸೇಜ್ ಮಾಡ್ತಾ ಮಾತಾಡಿದ್ರು. ನೋಡಿ ಬಹಳಷ್ಟು ನೋವಾಯಿತು. ಒಂದು ಮನೆಯೆಲ್ಲ ಸೋರುವಂತ ಒಂದು ಸಣ್ಣ ಶೀಟ್ ಮನೆಯಲ್ಲಿ ಇವತ್ತು ನಮ್ಮ ಪತ್ರಕರ್ತ ಜೀವನ ಕಳೀತಾರೆ. ಇಷ್ಟೆಲ್ಲ ದೊಡ್ಡ ಮಟ್ಟದ ಕಾರ್ಯಕ್ರಮ ನಮ್ಮ ಸ್ವಾಮಿಯವರು ಇವತ್ತು ಮಂಜಮ್ಮ ಜೋತಾಗ ಅನೇಕ ಗಣ್ಯರಿಗೆ ಬಂದಿದೆ. ಎಲ್ಲರನ್ನ ಒಗ್ಗೂಡಿಸಿ ಇಂಥ ವೇದಿಕೆಯಲ್ಲಿ ಸಮ್ಮಿಲನ ಮಾಡಿದ್ರಲ್ಲೇ ನಿಜಕ್ಕೂ ಸ್ವಾಮಿಯವರಿಗೆ ಈ ವೇದಿಕೆ ಮೂಲಕ ನನ್ನ ನಮನ ತಿಳಿಸ್ತಾ ಇದೆ. ಇವತ್ತೇನು ಹೇಳಿದ್ರಲ್ಲ ದೀಪದ ಬುಡದಲ್ಲಿ ಕತ್ತಲ ಅಂತ, ಅದು ಇವತ್ತು ನಮ್ಮ ಸ್ವಾಮಿಯವರು ನೋಡಿದ್ರೆ ಅಕ್ಷರಶಃ ನಿಜ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಮಾರಾಟವಾದ ಪತ್ರಕರ್ತ 1000 ಭಯೋತ್ಪಾದಕರ ಸಮ ಅಂತ ಇವತ್ತು ನಾವು ಕೇಳ್ತಾ ಇದ್ದೀವಿ. ಅಂಬೇಡ್ಕರ್ ಸರ್ ಅವರು ಹೇಳಿದರೆ ನಿಜ, ನಾವು ಮಾಡಬಾರ್ದು ಇರುತ್ತೆ. ಪ್ರತಿಯೊಬ್ಬ ಪತ್ರಕರ್ತರಲ್ಲಿ ನಾನು ಒಂದು ಕರೆ ಕೊಡ್ತಾ ಇದ್ದೀನಿ, ಒಂದು ಬದ್ಧತೆ ಆದ್ಯತೆನೇ ಬಿಟ್ಕೊಡಿ. ಯಾವುದೇ ವ್ಯಕ್ತಿಗಳ ಬಗ್ಗೆ ಟಾರ್ಗೆಟ್ ಬೇಡ. ಸಮಾಜ ಸುಧಾರಣೆಗೋಸ್ಕರ ನೀವು ಬದುಕಿ. ಇಷ್ಟು ವರ್ಷ ಸರ್ಕಾರನೂ ನಮಗೆ ಕೊಟ್ಟಿಲ್ಲ, ಮಾಲೀಕರು ನಮಗೆ ಏನು ಕೊಡ್ತಾ ಇಲ್ಲ ಪೇಮೆಂಟ್, ಆದ್ರೂ ನಮ್ಮ ಸೇವೆ ಮಾಡ್ತಾ ಅದು ಹಾಗೇ ಮುಂದುವರಿತಾ ಮತ್ತೊಬ್ಬನ ಟಾರ್ಗೆಟ್ ಇಟ್ಟು ಅವ್ರನ್ನ ತೇಜವಾದೆ ಮಾಡೋಂಥ ಕೆಲಸ ಖಂಡಿತ ಪತ್ರಕರ್ತರು ಈ ಸಂದರ್ಭದಲ್ಲಿ ಆಗ್ಬಾರ್ದು ಅಂತ ಹೇಳ್ತಾ, ಇವತ್ತು ಪತ್ರಕರ್ತ ಭಯೋತ್ಪಾದಕ ಅಂತ ನಿಜ. ಯಾಕೆ ಇವತ್ತು ಭಯೋತ್ಪಾದಕ ಸ್ಥಿತಿಗೆ ಪತ್ರಕರ್ತರು ಬರ್ತಾ ಇದ್ದಾರೆ? ಅದಕ್ಕೆ ಕಾರಣ ಯಾರು? ನಮ್ಮ ವ್ಯವಸ್ಥೆ. ಇವತ್ತು ಮಾಲೀಕರ ಹತ್ರ ಹಗಲು ರಾತ್ರಿ ಇವತ್ತು ಪ್ರಜಾವಾಣಿ ಕನ್ನಡಪ್ರಭ ದುಡಿತಾ ಇದ್ವಿ, ₹1 ಸ್ಯಾಲರಿ ಇಲ್ಲ. ಇವತ್ತು ಹೆಂಗ್ ಜೀವನ ಮಾಡ್ಬೇಕು, ಅವ್ರ ಹೆಂಡತಿ ಮಕ್ಳು ಹೆಂಗ್ ಬದುಕಬೇಕು, ಮನೆ ಬಾಡಿಗೆ ಹೆಂಗ್ ಕಟ್ಬೇಕು, ಫೀಸ್ ಹೆಂಗ್ ಕಟ್ಬೇಕು, ರೋಗ ರುಜಿನ ಬಂದ್ರೆ ಆಸ್ಪತ್ರೆಗೆ ಹೆಂಗ್ ಹೋಗ್ಬೇಕು, ಇವನ್ನೆಲ್ಲ ಚಿಂತನೆ ನಡೆಸ್ಬೇಕು. ಚಿಂತನೆ ಮಾಡ್ಬೇಕಾದ್ರೆ ಯಾರು? ಇವತ್ತು ಶಾಸಕಾಂಗಗಳು. ಇವತ್ತು 2-2.5 ಲಕ್ಷ ಒಂದು ಕ್ಷೇತ್ರದಲ್ಲಿ ಇವತ್ತು ಜನಸಂಖ್ಯೆ ಇರ್ತದೆ. ಅವರೆಲ್ಲರೂ ಪ್ರೀತಿ ಗಳಿಸಿ ಆ 2.5 ಲಕ್ಷ ಮತ ಪಡೆದ್ಬಿಟ್ಟು ಇವತ್ತು ಒಬ್ಬ ಶಾಸಕರಾದ. ಇವತ್ತು ಒಂದು ತಾಲೂಕಲ್ಲಿ ಒಂದು 10ರಿಂದ ಒಂದು 30 ಜನ ಇಂಥ ಪತ್ರಕರ್ತರು ಬೇಕು. ಅವರ ಜೀವನ ಏನಿದೆ ಅಂದ್ಬಿಟ್ಟು ಅವರು ಮನಗಂಡು ಈ ವಿಚಾರದಲ್ಲಿ ಇವತ್ತು ಇಡೀ ತಾಲೂಕನೇ ಆ ರೀತಿ ನೊಂದಂತರ ಪರವಾಗಿದ್ಬಿಟ್ಟು ಅನೇಕ ಏಳಿಗೆ ಅವ್ರಿಗೆ ಆಶ್ರಯ ಮನೆ ಇರ್ಬೋದು, ಅನೇಕ ಸವಲತ್ತು ಇವತ್ತು ಶಾಸಕರು ಕೊಡ್ತಿದ್ದಾರೆ. ಸಂತೋಷ, ಅದು ಅವ್ರ ಕರ್ತವ್ಯ ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪತ್ರಕರ್ತರನ್ನು ತಾವು ನೋಡ್ಬಿಟ್ಟು ಒಂದು ಅವರ ಜೀವನ ಸುಧಾರಿಸಕ್ಕೆ ತಾವೇನಿದೆ ಆ ರೀತಿಯಲ್ಲಿ ತಾವು ಸಾಕ್ಬೇಕಂತ ಹೇಳ್ತಾ, ಅವರಿಗೆ ನಿವೇಶನ ಜೊತೆಗೆ ಒಂದು ಈ ತಾಲೂಕಲ್ಲಿ ಎಲ್ಲ ಪತ್ರಕರ್ತರು, ಎಲ್ಲ ಸಂಘಟನೆ ಪತ್ರಕರ್ತರು ಸೇರ್ಬಿಟ್ಟು ನಾನು ಹೇಳ್ತಾ ಇದ್ದೆ, ಒಂದು ಪತ್ರಿಕಾ ಭವನ ಇವೆರಡು ಶಾಸಕರು ಮುಂದಿನ ದಿನ ಖಂಡಿತ ಮಾಡಿಕೊಡ್ತಾರಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ನನ್ನ ಆತ್ಮೀಯರು ಆಗ ದೈವ ಸ್ವರೂಪರಾದ ಮಂಜಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಬಹಳಷ್ಟು ಇದಾವೆ. ಅವರ ಒಂದು ಕೆಟ್ಟ ಬದುಕನ್ನು ನಾನು ಬಹಳಷ್ಟು ಹತ್ತಿರದಿಂದ ನೋಡಿದ್ದೆ. ಹಿಂದೆ ಆ ತಾಯಿಯನ್ನ, ಅವರ ತಂಡವನ್ನ ಬರೇ ಕನ್ನಡ ಮತ್ತು ಸಂಸ್ಕೃತಿ ಕುಣಿಯಕ್ಕೋಸ್ಕರ ಕರ್ಕೊಂಡು ರಾಮಡೋರು ಇಲ್ಲ ತಪ್ಪಡೆ ಕುಣಿದು ಕಳಿಸ್ಬಿಡ್ತಾ ಇದ್ರು. ಪಾಪ ರೋಡ್ ಅಲ್ಲಿ ಭಿಕ್ಷಾಟನೆ ಮಾಡಿ ಅವ್ರು ಎಂತಹ ಸ್ಥಿತಿಯಲ್ಲಿ ಜೀವನ ಮಾಡ್ತಾರಂತ ನಮ್ಮ ಪತ್ರಕರ್ತರಾದ ನಮಗೆ ಅಂತ ಮಾತಾ ಮಂಜಮ್ಮ ಜೋಗತಿ ಒಂದ್ಸಲ ನೃತ್ಯ ಮಾಡುವ, ಅದು ತಲೆ ಮೇಲೆ ಒಂದು ಕೊಡಪಾನ ಇಟ್ಕೊಂಡ್ಬಿಟ್ಟು ಆ ನೃತ್ಯ ಮಲಿಕೊಂಡು ಮಾಡ್ಬೇಕಾದ ಒಂದು ಅದ್ಭುತ ನೃತ್ಯ. ಇವತ್ತಿಗೂ ಮೈ ಜುಮ್ ಅಂತ ಅಂತ ಪ್ರತಿಭೆ ಉಳ್ಳಂತ ಮಂಜಮ್ಮ ಜೋಗತಿ ನೋಡಿದ ಮೇಲೆ ಅವ್ರನ್ನ ಹಿಂದೆ ನನ್ನ ಕ್ರೈಮ್ ಸ್ಟೋರಿ ಉದಯ ಟಿವಿಯಲ್ಲಿ ಮಾಡ್ತಾರೆ. 2 ದಿನ ಆ ಕ್ರೈಮ್ ಸ್ಟೋರಿಗೆ ಆಯಮ್ಮನ ಜೀವನ ಚರಿತ್ರೆ ಮಾಡಿದ್ರು. ಮಾಡಿದ ಮೇಲೆ ರಾತ್ರಿ ಕಳೆದು ಬೆಳಗಾಗದೊಳಗೆ ಮಂಜಮ್ಮ ಜೋಗತಿ ಯಾರು, ಅವರ ಜೀವನ ಏನ್ಬಿಟ್ಟು ಇಡೀ ರಾಜ್ಯವೇ ಕೊಂಡಾಡಿ ಆಯಮ್ಮನ ಆರಾಧಿಸುವಂತ ಇದಕ್ಕೆ ಅಂತ ಒಂದು ಸ್ಥಿತಿಗೆ ಬಂತು. ಅದು ನಂತರ ಬದುಕು ಜಟಗಾಬಟ್ಟಿಗೆ ಆಯಮ್ಮನ ವಿಶೇಷ ಸ್ಟೋರಿ, ಅವ್ರ ಕುಟುಂಬ ಇಲ್ಲೋ ಚದುರು ಹೋದಂತ ಇದಕ್ಕೆ ಒಂದು ಗೂಡ್ಸಂತ ನಿಟ್ಟಿನಲ್ಲಿ ಒಂದು ಇದು ಮಾಡಿ ಅವತ್ತು ಆ ತಾಯಿ ಇವತ್ತು ನೆಮ್ಮದಿಯಾಗಿ ಇವತ್ತು ಒಂದು ಸ್ವಲ್ಪ ಇಡೀ ರಾಜ್ಯ ಸುತ್ತ ಅನೇಕ ಕಡೆ ಆಯಮ್ಮನ ಚೀಫ್ ಗೆಸ್ಟಿಗೆ ಕರಿತಾ ಆಯಮ್ಮನ ಟೈಮಿಂಗ್ ಸಿಗಲ್ಲ. ನಾನೇ ಎಷ್ಟೋ ಸಲ ಆಯಮ್ಮನ ಒಂದು 7-8 ಕಾರ್ಯಕ್ರಮ ಕರೆದಾಗ ಟೈಮ್ ಸಿಗಲಿ, ಆ ಡೇಟ್ ಬುಕ್ ಆಗಿಬಿಟ್ಟಿರುತ್ತೆ. ಪಾಪ ಒಂದ್ಸಲ ಮಾತು ಕೊಟ್ಟಾಗೆ ಅದೊಂದು ಬದ್ಧತೆ ಆ ಕಾರ್ಯಕ್ರಮಕ್ಕೆ ಹೋಗಿರೋದು. ಆ ಹೋದ ನನಗೆ 3-4 ಕಾರ್ಯಕ್ರಮ ಮೊನ್ನೆ ಒಂದು ಮಾರ್ಚಲ್ಲಿ ನಡೆದಂತ ಒಂದು ಕಾರ್ಯಕ್ರಮ ಬಂತು. ಸಂತೋಷ. ಈ ರೀತಿಯಾಗಿ ಕಲಾವಿದರ ಮನಸ್ಸು, ಸಾಧಕರ ಬದುಕು ಇದೆ. ಇವತ್ತು ಇದೇ ನಿಮ್ಮ
ಸಿಂಧನೂರು ತಾಲೂಕು ಹೊಸಳ್ಳಿ ಗ್ರಾಮದ ಜಮುನಾ ಜೋಗತಿಯವರು ಇದ್ದಾರೆ. ಬಹಳಷ್ಟು ಖುಷಿ ಪಡ್ತಾ ಇದ್ದೀನಿ. ನನಗೆ ಮೊನ್ನೆ ರೀಸೆಂಟ್ ಆಗಿ ರವೀಂದ್ರ ಕಲಾವಿದರ ಪರಿಚಯ. ದೊಡ್ಡ ಮಟ್ಟದಾಗ ಆಯಮ್ಮನ ಇನ್ನು ಮುಂದೆ ತರಬೇಕಂತ ಹೊರಟಿದ್ದೀನಿ ನಾನು, ಮಾಧ್ಯಮ ಕ್ಷೇತ್ರದ ಮುಖಾಂತರ. ಇವತ್ತು ನೋಡಿ, ಇವತ್ತು ಇರೋಂಥವರೇ ನಾವು ದುಡ್ಡು ಸಂಪಾದಿಸ್ಬಿಟ್ಟು ಕೊಡ್ಬೇಕಂದ್ರೆ ಆಲೋಚನೆ ಮಾಡ್ತೀವಿ. ಇವತ್ತು ಜಮುನಾ ಜೋಗತಿಯವರು ತಮ್ಮ ಭಿಕ್ಷಾಟನೆ ಮಾಡೋದ್ರ ಜೊತೆಗೆ ಪ್ರತಿ ವರ್ಷ 4 ರಿಂದ 5 ಸಾಮೂಹಿಕ ವಿವಾಹಗಳು ಮಾಡ್ತಾರೆ. ಜೊತೆಗೆ ಮಕ್ಕಳಿಗೆ ಪಠ್ಯ ಪುಸ್ತಕ, ಪೆನ್ನು, ಪೆನ್ಸಿಲ್ಗಳು ನೀಡ್ತಾ ಒಂದು ಮಾನವೀಯತೆ ಬರೀತಾರೆ. ಇದು ಜೀವನದಿ, ಏನು ನಾವು ಕಟ್ಕೊಂಡು ಹೋಗೋದು. ಇವತ್ತು ಇವೆಲ್ಲ ನಮಗೆ ಇವತ್ತಿನ ದಿನ ಬರ್ಬೋದು, ಹೋಗ್ಬೋದು. ಯಾವತ್ತು ನಾವು ಹಿಂದಿನ ಜೀವನ, ಹಿಂದಿನ ಬದುಕು ಮರಿಬಾರ್ದು, ನಮ್ಮನ್ನ ಬೆಳೆಸಿದವ್ರನ್ನೂ ಮರಿಬಾರ್ದು ಅಂತ ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡ್ತಾ, ಇರಂತ 4 ದಿನದಲ್ಲಿ ಒಂದು 4 ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳೋದ್ರ ಜೊತೆಗೆ, ಮುಂದಿನ ದಿನ ಇಡೀ ನಾಡಿನ ಪತ್ರಕರ್ತ ನಾವು ಯಾವ ಉದ್ಯಮಿಗಳ ಹತ್ರ ಆಗ್ಲಿ, ಇನ್ನೊಬ್ಬ ಸರ್ಕಾರ ನಾವು ಬೇಡ, ನಮ್ಮ ಸಂಘಟನೆ ನಂದೊಂದು ಕ್ಷೇಮ ನಿಧಿನ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳು ನವೆಂಬರ್ಗೆ ನಮ್ಮ ಪತ್ರಕರ್ತರಿಗೆ ಏನಾದ್ರು ಮಾರಣಾಂತಿಕ ಕಾಯಿಲೆ ಹೊಂದಿದಂತ ಪತ್ರಕರ್ತ, ಸಾವನ್ನಪ್ಪಿದಂತ ಪತ್ರಕರ್ತರ ಕುಟುಂಬಕ್ಕೆ ಹಾಗೂ ಆಕ್ಸಿಡೆಂಟ್ ಹೊಂದಿದಂತ ಪತ್ರಕರ್ತರಿಗೆ ಒಂದು ಕ್ಷೇಮ ನಿಧಿ ಮಾಡಿ 10,000ದಿಂದ ಅವರಿಗೆ ಕೊಡುವಂತ ಕಾರ್ಯ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ನಮ್ಮ ಪತ್ರಕರ್ತರೆ ಪ್ರತಿ ತಿಂಗಳು ಒಂದು 100 ರೂಪಾಯಿ. ಇವತ್ತು ಎಲ್ಲೋ ನಾವು ದೇವಸ್ಥಾನಕ್ಕೆ ಇನ್ನೊಂದ್ ಕಡೆ ಹೋದ್ರೆ ಎಲ್ಲೋ ಉಂಡಿಗೆ ಹಾಕ್ತೀವಿ, ಕಣ್ಣಿಗೆ ಕಾಣದ ದೇವರಿಗೆ ಅಲ್ಲಿ ಹಾಕ್ತೀವಿ, ಅದು ಒಂದು ಒಳ್ಳೆ ಕೆಲಸ. ಇಲ್ಲ ಯಾರೋ ಬಡ ಭಕ್ತರು ನಿರ್ಗತಿಕರಿದ್ರೆ ಏನೋ ನಮ್ಮ ಕೈಲ ದಾನ ಮಾಡೋದು. ಇವತ್ತು ನಾವು ನಮ್ಮ ಪತ್ರಕರ್ತರಾದರೂ ನಮ್ಮ ಪತ್ರಕರ್ತರ ನಿಧಿಗೋಸ್ಕರ ಅದು ಸಮಾನ ಮನಸ್ಕರು, ಇಷ್ಟ ಇರುವಂತವರು 100 ರೂಪಾಯಿ ತಿಂಗಳಿಗೆ ಹಾಕಂತ ಹೇಳ್ತಾ, ಪ್ರತಿ ತಿಂಗಳು ನೀವು 100 ರೂಪಾಯಿ ಹಾಕಿದ್ರೆ ನಾನು 1000 ರೂಪಾಯಿ ಹಾಕ್ತೀನಿ. ಈ ರೀತಿಯಾಗಿ ಒಂದು ಕ್ಷೇಮ ನಿಧಿ ಮಾಡ್ತಾ ನಮ್ಮನ್ನು ನಾವು ರಕ್ಷಣೆ ಮಾಡುವಂತ ಕೆಲಸ ಮುಂದಿನ ದಿನ ಮಾಡೋಣ ಹೊರತು, ಯಾಕಂದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದ ಇಂದಿನವರೆಗೂ ಯಾವ ಸರ್ಕಾರಗಳು ನಮ್ಮ ಪತ್ರಕರ್ತರಿಗೇನು ಮಾಡಿದರೆ ನಮ್ಮಲ್ಲೇ ತಾರತಮ್ಯ ಮಾಡಿದ ಹೇಳಿದಲ್ಲ, 10% ಮಾಡಿ 90%. ನಾನು ಕೇಳೋ ಸರ್ಕಾರಕ್ಕೆ ಇಷ್ಟೇ, ಆ 10% ಪತ್ರಕರ್ತರಂತ ನೀವು ಕೊಟ್ಟಿರಿ ಅಕ್ರೆಡಿಟೇಷನ್, ಉಳಿದಂತವ್ರು ನಕಲಿನ, ಅದನ್ನಾದ್ರೂ ಒಂದು ಕ್ಲಾರಿಫಿಕೇಶನ್ ಕೊಡಿ. ಇದನ್ನ ಹೈಕೋರ್ಟ್ ಅಲ್ಲಿ ಚೀಫ್ ಜಸ್ಟಿಸ್ಗಳ ಮುಂದೆ ಇದನ್ನೆಲ್ಲ ಪ್ರಶ್ನೆ ಮಾಡಿ ಇಡೀ ರಾಜ್ಯದಾಗಲಕ್ಕೂ ಇದನ್ನ ಒಂದು ಕ್ರಾಂತಿಕಾರಿಕ ಹೆಜ್ಜೆ ಹಾಗೂ ಹೋರಾಟ ನಾನು ಸಾಗಿಸ್ತೀನಿ. ನೀವ್ಯಾರು ಎದೆಗುಂದಬಾರ್ದು, ಯಾವುದೇ ಸಂಘಟನೆಯಲ್ಲಿ ಇದೀರಿ ಪತ್ರಕರ್ತ ಅಂತ ಹೇಳ್ತಾ ನಿಮಗೆ ಧೈರ್ಯ ನೀಡೋ ಜೊತೆಗೆ, ಇವತ್ತು ನಮ್ಮ ವಿರೂಪಾಕ್ಷ ಸ್ವಾಮಿಗಳು ನನಗೆ ನಿರಂತರ 8 ದಿನದಿಂದ ಬಿಡುವಿಲ್ಲದೆ ಕಾರ್ಯಕ್ರಮ. ಇವತ್ತು ಬೆಂಗಳೂರು ಇತ್ತು, ನಿನ್ನೆ ನೆಲಮಂಗಲ ಇತ್ತು, ಇವತ್ತು ಇಲ್ಲಿ ಬಂದಿದೆ, ನಾಳೆ ಮಾನ್ವಿ, ಇವತ್ತು ಲಿಂಗಸೂರಿದೆ ಸಂಜೆ, ಇನ್ನು 2 ದಿನ ಬಿಟ್ಟು ಮತ್ತೆ ಗುಲ್ಬರ್ಗ ಪ್ರಯಾಣ. ಇಷ್ಟೆಲ್ಲ ಇದ್ರು ಪತ್ರಕರ್ತರ ಉಳಿಗಾಗಿ ಏನೆಲ್ಲ ಮಾಡಕ್ ನಾನು ಸಿದ್ಧನಿದ್ದಂತ ಈ ಸಂದರ್ಭ ಹೇಳ್ತಾ, ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ತಾವೆಲ್ಲ ಶಾಂತಚಿತ್ತದಿಂದ ಕೂತ್ಕೊಂಡು ಇವತ್ತೇನು ಸಾಧಕರು ನಿಮಗೆಲ್ಲ ವಿಶೇಷವಾಗಿ ಇನ್ನು ಹೆಚ್ಚಿನ ರೀತಿಯಾಗಿ ನೀವು ಸಾಧನೆ ಮಾಡಬೇಕಂತ ಕೋರಿಕೊಳ್ತಾ, ಅದೇ ರೀತಿಯಾಗಿ ಪ್ರತಿಭಾ ವಿದ್ಯಾರ್ಥಿಗಳು ಇವತ್ತು 3ಕ್ಕೆ ಮಾತ್ರ ನೀವು ಬೆಲೆ ಕೊಟ್ಟಿ: ಸಮಯ ಪ್ರಜ್ಞೆ, ನಿರ್ದಿಷ್ಟ ಗುರಿ, ಕಠಿಣ ಪರಿಶ್ರಮ. ಈ 3 ಇದ್ರೆ ನೀವೇನ್ ಅನ್ಕೊಂಡಿರ್ತೀರ, IAS, IPS, ಮುಖ್ಯಮಂತ್ರಿ, ಮಂತ್ರಿನೋ, ನೀವು ಖಂಡಿತ ಆಗ್ತೀರಂತ ಈ ನನ್ನ ಕೊನೆ ಮಾತು ಹೇಳ್ತಾ, ಈ ಒಂದು ಅಧ್ಯಕ್ಷರಾದ ನಮ್ಮ ವಿರೂಪಾಕ್ಷ ಸ್ವಾಮಿಯವರಿಗೆ, ವೇದಿಕೆ ಮೇಲಿರುವಂತ ಗಣ್ಯಾತಿ ಗಣ್ಯರಿಗೆ, ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಅನ್ಸುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಟ್ಟ ಜನಪ್ರಿಯ ಶಾಸಕರು, ವೇದಿಕೆಯಲ್ಲಿರುವ